ಇಸ್ರೇಲ್ ಮತ್ತು ಇರಾನ್ ನಡುವೆ ದೊಡ್ಡ ಮಟ್ಟದ ಸಂಘರ್ಷ ಈಗ ನಡೀತಾ ಇದೆ. ಇಸ್ರೇಲ್ ಮೇಲೆ ಇರಾನ್ ದಾಳಿಯನ್ನ ಮಾಡ್ತಾ ಇದ್ರೆ ಅದಕ್ಕೆ ಪ್ರತ್ಯುತ್ತರವಾಗಿ ಇಸ್ರೇಲ್ ಇರಾನ್ ಮೇಲೆ ದಾಳಿಯನ್ನ ನಡೆಸಿರುವುದು. ಇವತ್ತು ಇರಾನ್ನ ಪರಮಾಣು ಸ್ಥಾವರದ ಮೇಲೆ ದಾಳಿಯನ್ನ ನಡೆಸಿದೆ. ಇರಾನ್ ಹಾಗೂ ಇಸ್ರೇಲ್ನಲ್ಲಿ ಸಂಘರ್ಷ ತೀವ್ರಗೊಂಡಿದೆ. ಈಗ ಇಸ್ರೇಲ್ ವರ್ಸಸ್ ಇರಾನ್ ನಡುವೆ ಯುದ್ಧ ನಡೀತಾ ಇದೆ. ಇರಾನ್ ಹಾಗೂ ಇಸ್ರೇಲ್ನಲ್ಲಿ ಸಂಘರ್ಷ ತೀವ್ರಗೊಂಡಿದೆ. ಈಗ ಎರಡು ರಾಷ್ಟ್ರಗಳಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆ ಆಗಿದೆ. ಎರಡು ರಾಷ್ಟ್ರಗಳಲ್ಲೂ ಕೂಡ ಎಲ್ಲಿ ನೋಡಿದ್ರು ಚೀರಾಟ, ಕೂಗಾಟ, ನರಳಾಟ. ನಾಗರಿಕರನ್ನ ಟಾರ್ಗೆಟ್ ಮಾಡಲು ಇರಾನ್ ಮುಂದಾಗಿದೆ. ಇಸ್ರೇಲ್ನ ನಾಗರಿಕರ ಕಟ್ಟಡಗಳ ಮೇಲೆ ಇರಾನ್ ಅಟ್ಯಾಕ್ ಮಾಡಿರೋದು. ಸೋರೋಕಾ ಆಸ್ಪತ್ರೆ ಮೇಲೆ ಕ್ಷಿಪಣಿ ದಾಳಿ ಮಾಡಿತ್ತು ಇರಾನ್. ದಾಳಿ ಆಗ್ತಾ ಇದ್ದಂತೆ ಆಸ್ಪತ್ರೆಯಲ್ಲಿದ್ದವರು ದಿಕ್ಕಾಪಾಲಾಗಿದ್ರು, ಓಡ್ ಹೋಗಿದ್ರು. ಅಲ್ಲದೆ ಇಸ್ರೇಲ್ನಲ್ಲಿದ್ದಂಥ ಷೇರು ಮಾರುಕಟ್ಟೆ ಕಟ್ಟಡದ ಮೇಲೂ ಕೂಡ ಇರಾನ್ ದಾಳಿಯನ್ನ ನಡೆಸಿದೆ. ಇದಾದ ನಂತರ ಇಸ್ರೇಲ್ನ ಅಧ್ಯಕ್ಷ ಬೆಂಜಮಿನ್ ನೇತನ್ಯಾಹು ನೇರವಾಗಿ ಬಹಿರಂಗವಾಗಿ ಇರಾನ್ಗೆ ಎಚ್ಚರಿಕೆಯ ಸಂದೇಶವನ್ನ ಕೊಟ್ಟಿದ್ದಾರೆ, ವಾರ್ನಿಂಗ್ ಕೊಟ್ಟಿದ್ದಾರೆ. ನಮ್ಮ ಅಮಾಯಕರನ್ನ ಟಾರ್ಗೆಟ್ ಮಾಡಿ ದಾಳಿಯನ್ನ ಮಾಡಿದ್ದೀರಿ, ಇದಕ್ಕೆ ಇರಾನ್ ಬೆಲೆ ತೆರಲೇಬೇಕು ಅನ್ನೋ ನಿಟ್ಟಿನಲ್ಲಿ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಎಸ್, ಈ ದೃಶ್ಯಗಳನ್ನು ನೋಡಬಹುದು. ಇಸ್ರೇಲ್ನ ಪ್ರತಿಷ್ಠಿತ ಒಂದು ಆಸ್ಪತ್ರೆ, ಆ ಆಸ್ಪತ್ರೆಯ ಮೇಲೆ ಇರಾನ್ ಕ್ಷಿಪಣಿ ದಾಳಿಯನ್ನ ನಡೆಸಿಬಿಟ್ಟಿದೆ ಇವತ್ತು ಬೆಳಗ್ಗೆ. ಕ್ಷಿಪಣಿ ದಾಳಿ ಆಗ್ತಾ ಇದ್ದಂತೆ ಆಸ್ಪತ್ರೆಯ ಒಳಗಡೆ ಇದ್ದವರೆಲ್ಲ ಎದ್ನೋ ಬಿದ್ನೋ ಅಂತ ಓಡಿ ಬಂದಿದ್ದಾರೆ ಹೊರಗಡೆ. ಆಸ್ಪತ್ರೆ ಮೇಲೆ ದಾಳಿ ಆಗ್ತಾ ಇದ್ದಂತೆ ಇಸ್ರೇಲ್ ಅಧ್ಯಕ್ಷ ಕೆಂಡ ಕಾರಿದ್ದಾರೆ. ಇರಾನ್ಗೆ ಬಿಗ್ ವಾರ್ನಿಂಗ್ ಕೊಟ್ಟಿದ್ದಾರೆ ಬೆಂಜಮಿನ್ ನೇತನ್ಯಾಹು. ಇರಾನ್ ಉಗ್ರರು ಆಸ್ಪತ್ರೆ ಮೇಲೆ ದಾಳಿಯನ್ನ ಮಾಡಿದ್ದಾರೆ. ಅಮಾಯಕರ ಮೇಲೆ ತಮ್ಮ ಪರಾಕ್ರಮವನ್ನ ತೋರಿಸ್ತಿದ್ದಾರೆ. ಆಸ್ಪತ್ರೆ ಮೇಲಿನ ದಾಳಿಗೆ ತಕ್ಕ ಬೆಲೆಯನ್ನ ತೆರಲೇಬೇಕು, ನಾವು ಸುಮ್ಮನಿರೋದಿಲ್ಲ ಅಂತ ನೇತನ್ಯಾಹು ವಾರ್ನಿಂಗ್ ಕೊಟ್ಟಿದ್ದಾರೆ. ಆಸ್ಪತ್ರೆ ಮೇಲೆ ದಾಳಿ ಆಗ್ತಾ ಇದ್ದಂತೆ ಇಸ್ರೇಲ್ ಅಧ್ಯಕ್ಷ ಬೆಂಜಮಿನ್ ನೇತನ್ಯಾಹು ಇರಾನ್ಗೆ ಬಿಗ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಸುಮ್ಮನೆ ಅಂತೂ ಕೂರಲ್ಲ, ಸುಮ್ಮನೆ ಅಂತೂ ಬಿಡಲ್ಲ. ಇರಾನ್ ಉಗ್ರರು ಆಸ್ಪತ್ರೆ ಮೇಲೆ ದಾಳಿ ಮಾಡಿದ್ದಾರೆ. ಅಮಾಯಕರ ಮೇಲೆ ತಮ್ಮ ಪರಾಕ್ರಮವನ್ನ ತೋರ್ತಾ ಇದ್ದಾರೆ. ಆಸ್ಪತ್ರೆ ಮೇಲಿನ ದಾಳಿಗೆ ತಕ್ಕ ಬೆಲೆಯನ್ನ ತೆರಲೇಬೇಕು, ನಾವು ಸುಮ್ಮನಿರೋದಿಲ್ಲ ಅಂತ ಹೇಳಿ ನೇತನ್ಯಾಹು ಬಿಗ್ ವಾರ್ನಿಂಗ್ ಕೊಟ್ಟಿದ್ದಾರೆ ಇರಾನ್ಗೆ. ಸೊ ಯುದ್ಧ ಇಲ್ಲಿಗೆ ನಿಲ್ಲಲ್ಲ, ಇದಂತೂ ಸ್ಪಷ್ಟ. ಒಂದ್ ಕಡೆ ಇಸ್ರೇಲ್ ಇರಾನ್ನ ಅಣು ಸ್ಥಾವರದ ಮೇಲೆ, ಪರಮಾಣು ಸ್ಥಾವರದ ಮೇಲೆ ದಾಳಿಯನ್ನ ನಡೆಸಿತು, ಸಂಪೂರ್ಣವಾಗಿ ಧ್ವಂಸ ಮಾಡಾಕಿದೆ. ಅದಾದ ನಂತರ ಇರಾನ್ ಇಸ್ರೇಲ್ನ ಮೇಲೆ ದಾಳಿಯನ್ನ ನಡೆಸಿರೋದು. ಬಹಳ ಪ್ರಮುಖವಾಗಿ ಇಸ್ರೇಲ್ನ ದೊಡ್ಡ ಆಸ್ಪತ್ರೆಯೊಂದರ ಮೇಲೆ ಕ್ಷಿಪಣಿ ದಾಳಿಯನ್ನ ನಡೆಸಿತು. ಕ್ಷಿಪಣಿ ದಾಳಿ ನಡೆದ ತಕ್ಷಣ ಆಸ್ಪತ್ರೆ ಒಳಗಿದ್ದಂಥ ರೋಗಿಗಳು, ಸಿಬ್ಬಂದಿಗಳು ದಿಕ್ಕಾಪಾಲಾಗಿ ಓಡೋದಕ್ಕೆ ಶುರು ಮಾಡ್ತಾರೆ. ಎಲ್ಲಿ ನೋಡಿದ್ರು ನರಳಾಟ, ಕೂಗಾಟ, ಚೀರಾಟ, ಆಕ್ರಂದನ ಇದೇ ಕೇಳಿಸ್ತಾ ಇದೆ ಇಸ್ರೇಲ್ನಲ್ಲಿ. ಅದಾದ ನಂತರ ಷೇರು ಮಾರುಕಟ್ಟೆಯ ಕಟ್ಟಡದ ಮೇಲೆ ಇರಾನ್ ದಾಳಿಯನ್ನ ನಡೆಸುತ್ತೆ. ಆ ಷೇರು ಮಾರುಕಟ್ಟೆಯ ಕಟ್ಟಡ ಸಂಪೂರ್ಣವಾಗಿ ಧ್ವಂಸ ಆಗಿ ಹೋಗಿದೆ. ಇದನ್ನೆಲ್ಲ ಗಮನಿಸಿದ ಇಸ್ರೇಲ್ ಅಧ್ಯಕ್ಷ ಬೆಂಜಮಿನ್ ನೇತನ್ಯಾಹು ಅಮಾಯಕರನ್ನ ಟಾರ್ಗೆಟ್ ಮಾಡಿಕೊಂಡು ಇರಾನ್ ಉಗ್ರರು ದಾಳಿಯನ್ನ ನಡೆಸ್ತಾ ಇದ್ದಾರೆ. ಇದನ್ನ ನೋಡಿಕೊಂಡು ನಾವು ಸುಮ್ಮನೆ ಕೂರಲ್ಲ, ಇರಾನ್ ಇದಕ್ಕೆ, ಈ ಘಟನೆಗೆ ಸಂಬಂಧಪಟ್ಟಂತೆ, ಈ ದಾಳಿಗೆ ಸಂಬಂಧಪಟ್ಟಂತೆ ಬೆಲೆಯನ್ನ ತೆರಲೇಬೇಕು, ಆ ರೀತಿಯಾಗಿ ಮಾಡ್ತೀವಿ ಅಂತ ಹೇಳಿ ಇಸ್ರೇಲ್ನ ಅಧ್ಯಕ್ಷ ಬೆಂಜಮಿನ್ ನೇತನ್ಯಾಹು ವಾರ್ನಿಂಗ್ ಕೊಟ್ಟಿದ್ದಾರೆ, ಬಿಗ್ ವಾರ್ನಿಂಗ್ ಇರಾನ್ಗೆ. ಸೊ ಇನ್ನು ಏನೇನು ಕಾದಿದೆಯೋ ಏನೋ ಇರಾನ್ಗೆ. ಹಾಗಾದ್ರೆ ಈಗಾಗಲೇ ಪರಮಾಣು ಸ್ಥಾವರವನ್ನ ಛಿದ್ರ ಮಾಡಿ ಹಾಕಿದೆ ಇಸ್ರೇಲ್. ಸೊ ಇಸ್ರೇಲ್ ಕೂಡ
ದಾಳಿ ನಡೆಸುವಂತ ಸಾಧ್ಯತೆ ಇದೆ. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್. ನ್ಯೂಸ್ ಡೆಸ್ಕಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿಲೀಪ್, ಬಹಳ ಪ್ರಮುಖವಾಗಿ ಇಸ್ರೇಲ್ ಮತ್ತು ಇರಾನ್ನ ನಡುವೆ ಶಾಂತಿ ಒಪ್ಪಂದ ಆಗುತ್ತೆ ಅಥವಾ ಇದೆಲ್ಲ ಮುಗಿದು ಹೋಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಈಗಿನ ಸದ್ಯದ ಬೆಳವಣಿಗೆ ನೋಡ್ತಾ ಇದ್ರೆ ಇದು ನಿಲ್ಲುವ ಲಕ್ಷಣಗಳಂತೂ ಕಾಣಿಸ್ತಾ ಇಲ್ಲ. ದಿಲೀಪ್. ಹೌದು ರಾಮ್, ಏನಂದರೆ ಇವಾಗ ಇಸ್ರೇಲ್ ಏನೊಂದು ದಾಳಿಯನ್ನು ನಡೆಸ್ತು. ಮೊದಲಿಗೆ ಇಸ್ರೇಲ್ ತನ್ನ ದಾಳಿಯನ್ನು ಆರಂಭಿಸಿತ್ತು. ಏನು ಒಂದು ಇರಾನ್ನಲ್ಲಿರುವಂತಹ ಪರಮಾಣು ಎನ್ರಿಚ್ಮೆಂಟ್ ಘಟಕಗಳ ಮೇಲೆ ಒಂದು ದಾಳಿ ನಡೆಸ್ತು. ಈ ಒಂದು ದಾಳಿಗೆ ಪ್ರತಿಯಾಗಿ ಇವಾಗ ಏನು ಇರಾನ್ ಇಸ್ರೇಲ್ ಮೇಲೆ ನಡೆಸ್ತಾ ಇದೆ ದಾಳಿ, ಅದು ಅತ್ಯಂತ ಪ್ರಬಲ ದಾಳಿಯಾಗಿದೆ. ಈಗ ಒಂದು ಆಸ್ಪತ್ರೆ ಕಟ್ಟಡದ ಮೇಲೆ ನಡೆಸಿರೋ ದಾಳಿ ಇದೆಯಲ್ಲ, ಇದಕ್ಕೆ ಕೇವಲ ಇಸ್ರೇಲ್ ಮಾತ್ರ ಅಲ್ಲ, ವಿಶ್ವಾದ್ಯಂತ ಖಂಡನೆ ವ್ಯಕ್ತವಾಗಿದೆ. ಆಗ ನೋಡಿದ್ರೆ ನೀವು ನೆನಪಿಸ್ಕೊಬೋದು, ಏನೊಂದು ಗಾಜಾಪಟ್ಟಿಯಲ್ಲಿರೋ ಶಿಫಾ ಆಸ್ಪತ್ರೆ ಅಂತೇನಿದೆ, ಅದು ಗಾಜಾಪಟ್ಟಿ ಅತಿ ದೊಡ್ಡ ಆಸ್ಪತ್ರೆ ಆಗಿತ್ತು. ಅದ್ರ ಮೇಲೂ ಕೂಡ ಇಸ್ರೇಲ್ ಇದೇ ರೀತಿಯಾದಂಥ ಒಂದು ಕ್ಷಿಪಣಿ ದಾಳಿ ನಡೆಸಿತ್ತು, ಬಾಂಬ್ಗಳ ದಾಳಿಯನ್ನು ನಡೆಸಿತ್ತು. ಗಾಜಾಪಟ್ಟಿಯಲ್ಲಿ ಇದ್ದಂಥ ನೂರಾರು ಅಮಾಯಕರು ಈ ಒಂದು ಆಸ್ಪತ್ರೆಯಲ್ಲಿದ್ದರು, ಅವರ ಸಾವಿಗೆ ಕಾರಣ ಆಗಿತ್ತು ಇಸ್ರೇಲ್. ಈಗ ಅದೇ ರೀತಿಯಾದಂಥ ಒಂದು ಶಿಕ್ಷೆಯನ್ನು ಇರಾನ್ ಕೊಡ್ತಾ ಇದೆ ಇಸ್ರೇಲ್ ಮೇಲೆ. ಆದರೆ ಇಲ್ಲಿ ಇನ್ನೊಂದು ಪ್ರಮುಖ ಅಂಶ ಅಂತ ಹೇಳಿದ್ರೆ, ಇಸ್ರೇಲ್ ಬಳಿ ಏನಿದೆ ಕೇವಲ ಕ್ಷಿಪಣಿಗಳು ಮಾತ್ರ ಅಲ್ಲ, ಯುದ್ಧ ವಿಮಾನಗಳಿದ್ದಾವೆ, ಮತ್ತು ಭೂಸೇನೆ ಸೇರಿದಂತೆ ಹಲವಾರು ಸಫಿಸ್ಟಿಕೇಟೆಡ್ ಯುದ್ಧೋಪಕರಣಗಳಿದ್ದಾವೆ. ಆದರೆ ಇರಾನ್ ಬಳಿ ಇರೋದು ಕೇವಲ ಕ್ಷಿಪಣಿಗಳ ಸಂಗ್ರಹ ಮಾತ್ರ. ಈಗಾಗಲೇ ಇಸ್ರೇಲ್ ಇರಾನ್ ದೇಶದ ಮೇಲಿನ ವಾಯು ಪ್ರದೇಶದ ಮೇಲಿನ ತನ್ನ ಹಿಡಿತವನ್ನು ಸಂಪೂರ್ಣ ಸಾಧಿಸಿದೆ. ಇರಾನ್ ದೇಶದ ಬಳಿ ಯಾವುದೇ ದಾಳಿ ಹೆಲಿಕಾಪ್ಟರ್ಗಳಿಲ್ಲ, ಯಾವುದೇ ಯುದ್ಧ ವಿಮಾನಗಳಿಲ್ಲ. ಆ ರೀತಿ ಎಲ್ಲದನ್ನು ನಿರ್ನಾಮ ಮಾಡಿದೆ. ಇರಾನ್ ಬಳಿ ಉಳಿದಿರೋದು ಈಗ ಕೇವಲ ಕ್ಷಿಪಣಿಗಳು ಮಾತ್ರ. ಮತ್ತು ಇರಾನ್ನ ಸರ್ವೋಚ್ಚ ನಾಯಕ ಏನಿದ್ದಾರೆ ಅಯಾತುಲ್ಲಾ ಖಮೇನಿ, ಈಗಾಗಲೇ ಅವರು ತಮ್ಮ ಕುಟುಂಬ ಪರಿವಾರ ಸಮೇತರಾಗಿ ರಹಸ್ಯ ಸ್ಥಳದಲ್ಲಿ ಹೋಗಿ ಅಡಕು ಕೂತ್ಕೊಂಡಿದ್ದಾರೆ. ಹಾಗಾಗಿ ಜೊತೆಗೆ ಒಂದು ಇರಾನ್ ದೇಶಕ್ಕೆ ಫ್ರಾನ್ಸ್ ಆಗಿರ್ಬೋದು, ಇನ್ಯಾವುದೇ ವೆಸ್ಟರ್ನ್ ದೇಶಗಳ ಸಪೋರ್ಟ್ ಇಲ್ಲ. ಜೊತೆಗೆ ಇನ್ನು ಇದಕ್ಕೆ ರಷ್ಯಾ ಮತ್ತು ಚೀನಾ ದೇಶಗಳ ಬೆಂಬಲವೂ ಇಲ್ಲ. ಈ ಹಂತದಲ್ಲಿ ಈಗಾಗಲೇ ಇರಾನ್ ಏಕಾಂಗಿಯಾಗಿದೆ. ಜೊತೆಗೆ ಇರಾನ್ನ ಪ್ರಾಕ್ಸಿಗಳು ಅಂತ ಏನು ಕರೀತಾ ಇದ್ರು, ಹೆಜ್ಬುಲ್ಲಾ ಇರ್ಬೋದು, ಹಮಾಸ್ ಇರ್ಬೋದು, ಹೌತಿ ಉಗ್ರರು ಇರ್ಬೋದು, ಅವರ್ಯಾರು ಕೂಡ ಈಗ ಇರಾನ್ ನೆರವಿಗೆ ನಿಲ್ಲಕ್ಕಾಗ್ತಿಲ್ಲ. ಒಂದೆಡೆ ಏನು ಇರಾನ್ ಮೇಲೆ ದಾಳಿ ನಡೆಸ್ತಾ ಇದೆ ಇಸ್ರೇಲ್, ಅದ್ರ ಜೊತೆಗೇ ಇತ್ತೀಚೆಗೆ ಬಂದ ವರದಿಗಳ ಪ್ರಕಾರ ಹೆಜ್ಬುಲ್ಲಾ ಲೆಬನಾನ್ ದೇಶದಲ್ಲಿದ್ದಂಥ ಹೆಜ್ಬುಲ್ಲಾ ಉಗ್ರ ಸಂಘಟನೆಯ ನಾಯಕನೊಬ್ಬನನ್ನು ಕೂಡ ಇಸ್ರೇಲ್ ಒಡೆದುರುಳಿಸಿದೆ. ಈ ಮೂಲಕ ಇರಾನ್ಗೆ ಇದ್ದಂಥ ಎಲ್ಲ ರೀತಿಯ ಒಂದು ಮಾರ್ಗಗಳನ್ನು ಕಡ್ದು ಹಾಕೋಂಥ ಕೆಲಸವನ್ನು ಇಸ್ರೇಲ್ ಮಾಡ್ತಾ ಇದೆ. ಇದ್ರ ಮಧ್ಯದಲ್ಲಿ ಏನು ಇರಾನ್ ಇವತ್ತು ಆಸ್ಪತ್ರೆ ಮೇಲೆ ಒಂದು ದಾಳಿ ನಡೆಸಿದೆ, ಇದನ್ನು ಡೆಸ್ಪರೇಟ್ ಅಟ್ಯಾಕ್ ಅಂತ ಹೇಳ್ಬೋದು. ತುಂಬ ಹತಾಶ ಮನಸ್ಥಿತಿಯಲ್ಲಿರುವಂಥ ಇರಾನ್ ಏನೂ ಮಾಡೋಕ್ಕೆ ಸಾಧ್ಯ ಆಗದಲ್ಲೇ ಇಸ್ರೇಲ್ನ ಆಸ್ಪತ್ರೆ ಮೇಲೆ ದಾಳಿ ಮಾಡಿದೆ. ಮತ್ತು ಈಗಾಗಲೇ ಅಮೆರಿಕ ಅಧ್ಯಕ್ಷ ಟ್ರಂಪ್ ಆಗಿರ್ಬೋದು, ಮತ್ತು ಇಸ್ರೇಲ್ ಅಧ್ಯಕ್ಷ ಬೆಂಜಮಿನ್ ನೆತನ್ಯಾಹು ಆಗಿರ್ಬೋದು, ಅವರು ಈಗಾಗಲೇ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ, ನಿಮಗೆ ಬೇರೆ ದಾರಿ ಇಲ್ಲ ಇರಾನ್, ನೀವು ಶರಣಾಗಲೇಬೇಕು. ಅದರಲ್ಲೂ ಇರಾನ್ನ ಸರ್ವೋಚ್ಚ ನಾಯಕ ಏನಿದ್ದಾರೆ ಖಮೇನಿ, ಅವರು ಕೂಡ ಶರಣಾಗಬೇಕು. ಜೊತೆಗೆ ಅಲ್ಲಿ ರೆಜಿಮ್ ಚೇಂಜ್ ಆಗಬೇಕಂದ್ರೆ ನಾಯಕತ್ವ ಬದಲಾವಣೆ ಆಗಲೇಬೇಕು ಅಂತ ಹೇಳ್ಬಿಟ್ಟು ಇಸ್ರೇಲ್ ಮತ್ತು ಅಮೆರಿಕ ಸ್ಪಷ್ಟವಾಗಿ ಹೇಳಿದೆ. ಹಾಗಾಗಿ ಇದು ಕೊನೆಯ ಹಂತದ ಹೋರಾಟ ಅಂತ ಹೇಳ್ಬೋದು ಇರಾನ್ದು. ಅದು ತನ್ನಲ್ಲಿರುವಂಥ ತನ್ನ ಬತ್ತಳಿಕೆಯಲ್ಲಿರುವಂಥ ಎಲ್ಲ ಅಸ್ತ್ರಗಳನ್ನು ಪ್ರಯೋಗ ಮಾಡ್ತಾ ಇದೆ ಇಸ್ರೇಲ್ ಮೇಲೆ. ಆದರೆ ಈಗ ಒಂದು ಆಸ್ಪತ್ರೆ ಮೇಲೆ ಒಂದು ದಾಳಿ ಮಾಡಿದೆಯಲ್ಲ, ಅದು ಅತ್ಯಂತ ಗಂಭೀರ ಸ್ವರೂಪದ ದಾಳಿ ಎನ್ಬೋದು. ಈ ನಂತರ ಯುದ್ಧ ಇನ್ನಷ್ಟು ತೀವ್ರ ಸ್ವರೂಪ ಪಡ್ಕೊಳ್ಳೋ ಸಾಧ್ಯತೆಗಳಿದ್ದಾವೆ. ಜೊತೆಗೆ ಆದಷ್ಟು ಬೇಗ ಇರಾಕ್ ರೀತಿಯಲ್ಲೇ ಇರಾನ್ ಆಗುತ್ತಾ ಅನ್ನೋ ಒಂದು ಪ್ರಶ್ನೆ ಕೂಡ ಎದುರಾಗಿದೆ. ಇರಾಕ್ನಲ್ಲೇ ಒಂದು ಸರ್ವಾಧಿಕಾರಿ ಏನಿದ್ರು ಸದ್ದಾಮ್ ಹುಸೇನ್, ಅದೇ ರೀತಿ ಇರಾನ್ನಲ್ಲಿ ಅಯಾತುಲ್ಲಾ ಖಮೇನಿ ಅವ್ರನ್ನ ಅಮೆರಿಕ ಮತ್ತು ಇಸ್ರೇಲ್ನ ಒಂದು ಮಿತ್ರಪಡೆ ಮುಗಿಸಿ ಹಾಕುತ್ತಾ ಅನ್ನೋ ಪ್ರಶ್ನೆ ಕೂಡ ಈಗ ಉದ್ಭವ ಆಗಿದೆ. ರಾಮ್. ಓಕೆ, ಥ್ಯಾಂಕ್ ಯು ದಿಲೀಪ್ ತಮ್ಮೆಲ್ಲ ಮಾಹಿತಿಗಾಗಿ.